ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಾಗರ್ ಮಾತಾಡ್ತಿರೋದು. ನಾನು ಈಗಷ್ಟೇ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕೆಲವು ದಿನಗಳ ಹಿಂದೆ ತಾನೇ ನನ್ನ ಓನ್ ಬಿಸ್ನೆಸ್ಸನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ, ಶ್ರೀಕಾರಂ ಆರ್ಗ್ಯಾನಿಕ್ ಅಂತ ಹೇಳಿ. ಇದರಲ್ಲಿ ನಾನು ನನ್ನ ಸ್ವಂತ ಹಳ್ಳಿಯಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇದರಲ್ಲಿ ಅನೇಕ ಪ್ರಾಡಕ್ಟ್ಗಳನ್ನು ನಾನು ಹಳ್ಳಿಯ ದೇಸಿ ತಳಿಗಳ ಆಕಳುಗಳ ಸಗಣಿ ಮತ್ತು ಗೋಮೂತ್ರವನ್ನು ಉಪಯೋಗ ತಗೊಂಡು ಇದರಲ್ಲಿ ಹಲವಾರು ಪ್ರಾಡಕ್ಟ್ಗಳನ್ನು ನಾನು ತಯಾರಿ ಮಾಡ್ತಾ ಇದ್ದೇನೆ. ಆದ ಕಾರಣ ಇದು ತುಂಬ ಬೆಳೆಸಿಕೊಂಡು ಹೋಗಬೇಕನ್ನೋ ನನ್ನ ಇಚ್ಛೆ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಇದು ನೋಡಿ, ನಮ್ಮ ದೇಸಿ ತಳಿ ಗಿರ್ ತಳಿ ಅಂತ ಹೇಳಿ. ಇದು ಇತ್ತೀಚೆಗಷ್ಟೇ ಫೇಮಸ್ ಆಗಿದೆ. ಇದರ ಉಪಯೋಗಗಳು ತುಂಬ ಹಲವು. ನಾನು ಹೊಲಕ್ಕೆಲ್ಲ ಇದರ ಗೋಮೂತ್ರ, ಸಗಣಿ ಉಪಯೋಗ ಮಾಡಿಕೊಂಡು ಜೀವಾಮೃತ ಹಾಗೆ ಇನ್ನೂ ಹಲವಾರು ಗೊಬ್ಬರಗಳನ್ನು ತಯಾರು ಮಾಡಿಕೊಂಡು ನಾನು ನ್ಯಾಚುರಲ್ ಆಗಿ ಬೆಳೆ ಬೆಳೆಯುತ್ತೇನೆ ಮತ್ತು ಇದರ ಸಗಣಿಯಿಂದ ಹಲವಾರು ಪ್ರಾಡಕ್ಟ್ಗಳನ್ನು ತಯಾರು ಮಾಡುತ್ತೇನೆ. ಅದರಲ್ಲಿ ಮೊದಲನೇದಾಗಿ ನಾನು ನಿಮಗೆ ತೋರಿಸಲು ಇಚ್ಛೆಪಡುವ ಪ್ರಾಡಕ್ಟ್ ಎಂದರೆ ಪೇಸ್ಟ್ ಪೌಡರ್. ಇದು ಹಳ್ಳಿಯಿಂದ ನ್ಯಾಚುರಲ್ ಅಂದರೆ ನಮ್ಮದೇ ಆದ ಗಿಡದ ಎಲೆಗಳು, ಇನ್ನೂ ಹಲವಾರು ಅನೇಕ ಥರದ ಎಲೆಗಳು ಮತ್ತು ಇಡ್ಲಿ ಪುಡಿ, ಇನ್ನೂ ಹಲವಾರು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ನಾನು ಇದನ್ನು ತಯಾರು ಮಾಡಿದ್ದೇನೆ. ಇವು ನೋಡಿ, ನಮ್ಮ ದೇಸಿ ತಳಿಗಳು ಮತ್ತು ನಾನು ನಮ್ಮ ಮನೆಯಲ್ಲಿ ಸಾಕಿದಂಥ ದನಗಳು. ಇದು ನೋಡಿ ಫ್ರೆಂಡ್ಸ್, ತಾಜಾ ಸಗಣಿ. ಇದರಿಂದ ನಾನು ಬೆರಣಿಗಳನ್ನು ಹೀಗೆ ತಯಾರಿ ಮಾಡಿದ್ದೇನೆ. ಇದನ್ನು ನಾನು ಪೇಸ್ಟ್ ಪೌಡರು ನ್ಯಾಚುರಲಿ ತಯಾರು ಮಾಡ್ಕೊತೀನಿ. ಇದನ್ನು ನಾನು ಪ್ಯಾಕ್ ಮಾಡಿದ್ದ ಕಾರಣ ಏನಂದರೆ, ಇದನ್ನು ಮಾರಾಟ ಮಾಡಲು ನಾನು ಉಪಯೋಗಿಸುತ್ತೇನೆ. ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇದನ್ನು ಇನ್ನೂ ಹೋಮ ಹವನಗಳಿಗೆ ಇದನ್ನು ನೀವು ಉಪಯೋಗ ಮಾಡಬಹುದು. ಹಾಗಾಗಿ ಇದನ್ನು ನಾನು ಸುಟ್ಟು ಬೆರಣಿ ಮಾಡಿ ಆಮೇಲೆ ಈ ಥರ ಪೇಸ್ಟನ್ನು ತಯಾರು ಮಾಡುತ್ತೇನೆ. ಇದು ಈಗೀಗ ಪ್ಯಾಕೇಜ್ ಮಾಡಿದ್ದೇನೆ. ಇದನ್ನು ಯಾವ ರೀತಿ ಮಾಡುತ್ತೇನೆ ಅಂದರೆ, ಸುಟ್ಟು ಬ್ಲ್ಯಾಕಾಗಿ ಅಂದರೆ ಅರ್ಧಂಬರ್ಧ ಸುಟ್ಟು, ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಲವಂಗ, ಅರಿಶಿನ ಪುಡಿ, ಬೇವಿನ ಪುಡಿ, ಕರಿಜಾಲಿನ ಪುಡಿ, ಇನ್ನೂ ಹಲವಾರು ಹಲವಾರು ಪ್ರಾಡಕ್ಟ್ಗಳನ್ನು ಸೇರಿಸಿ ಇದನ್ನು ತಯಾರು ಮಾಡಿದ್ದೇನೆ. ಇದನ್ನು ನೋಡಿ ಎಷ್ಟು ನ್ಯಾಚುರಲ್ ಅಂದರೆ, ಇದು ಹಲ್ಲು ಹೊಡೆತ, ಒಸಡು ಗಟ್ಟಿ ಮಾಡುತ್ತದೆ. ಹಾಗೆ ಇನ್ನೂ ಹಲವಾರು ಇತರ ಉಪಯೋಗಗಳಿವೆ. ಇದನ್ನು ಉಪಯೋಗಿಸಿದ ಎಲ್ಲರೂ ಹೇಳುತ್ತೀರಿ ಇದು ತುಂಬ ಒಳ್ಳೆಯದೆಂದು. ಹಾಗೂ ಇದು ನಮ್ಮ ದೇಶದ ನ್ಯಾಚುರಲ್ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಈಗಿನ ಹಳ್ಳಿ ಯುವಕರಿಗೆ ಕೆಲಸ ಇಲ್ಲ, ಆದರೆ ಇಂಥ ಪ್ರಾಡಕ್ಟ್ಗಳನ್ನು ಇನ್ನೂ ಹಲವಾರು ತಯಾರು ಮಾಡಿ ನಾವು ಕೆಲಸವನ್ನು ಗಿಟ್ಟಿಸಿಕೊಳ್ಳಬಹುದು. ಆದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಯೂಸ್ ಆಗುತ್ತೆ ಅಂದರೆ ತುಂಬ ಹೆಲ್ಪ್ಫುಲ್ ಇದೆ. ನೋಡಿ ಸ್ನೇಹಿತರೆ, ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋಣ, ನಮ್ಮ ದೇಶವನ್ನು ಬೆಳೆಸೋಣ. ಹಳ್ಳಿಗಳು ಬೆಳೆದರೆ ದೇಶ ತಾನಾಗಿ ಮುಂದುವರಿಯುತ್ತದೆ ಎಂದು ಹೇಳುತ್ತೇನೆ. ಇನ್ನೂ ಹಲವಾರು ಪ್ರಾಡಕ್ಟ್ಗಳನ್ನು ನಾನು ತಯಾರು ಮಾಡುತ್ತೇನೆ. ಇದಿಷ್ಟು ಪೇಸ್ಟ್ ಪೌಡರ್ನ ಬಗ್ಗೆ ಮಾಹಿತಿಯಾಗಿದೆ. ಇನ್ನೂ ಹಲವಾರು ಪ್ರಾಡಕ್ಟ್ಗಳು ಇವೆ. ಮತ್ತು ನಿಮಗೆ ಬೇಕಾದಲ್ಲಿ ನನ್ನ ಶ್ರೀಕಾರಂ ಆರ್ಗ್ಯಾನಿಕ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಪ್ರಾಡಕ್ಟ್ಗಳನ್ನು ಕಳಿಸುತ್ತೇನೆ. ಮತ್ತು ಏನೇ ಮಾಹಿತಿ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಇನ್ನೂ ಹಲವಾರು ಪ್ರಾಡಕ್ಟ್ಗಳು ಲಭ್ಯವಿದೆ. ಗಾಣದ ಎಣ್ಣೆಯಲ್ಲಿ ಅಂದರೆ ಎಲ್ಲ 100% ನ್ಯಾಚುರಲ್ 200ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳನ್ನು ನಾನು ತಯಾರಿ ಮಾಡುತ್ತಾ ಇದ್ದೇನೆ. ಇದು ನನ್ನ ಮೊದಲ ವಿಡಿಯೋ ಆಗಿದ್ದರಿಂದ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗಿದೆ ಅಥವಾ ಸರಿಯಾಗಿ ಮೂಡಿಲ್ಲ ಅಂದರೆ ಏನು ವರಿ ಮಾಡಬೇಡಿ. ಬರ್ತಾ ನಾನು ಸುಧಾರಿಸ್ತೀನಿ ಅಂತ ಹೇಳ್ತಾ, ಮತ್ತು ಹಾಗೆ ಬಿಸ್ನೆಸ್ ಬಗ್ಗೆ ಏನಾದರೂ ನೀವು ಸ್ಟಾರ್ಟ್ ಮಾಡೋರಿದ್ದರೆ ನಮಗೆ ಹೇಳಿ. ಯಾವುದೇ ರೀತಿ ಸಪೋರ್ಟ್ ಬೇಕಾದರೆ ಮಾಡ್ಬೋದು. ಮತ್ತು ಬೆಣ್ಣೆ, ತುಪ್ಪ, ಇನ್ನೂ ಹಲವಾರು ಅಷ್ಟರಲ್ಲೇ ನ್ಯಾಚುರಲ್ ಆಗಿ ಎಲ್ಲ ಥರ ನಮ್ಮಲ್ಲಿ ಲಭ್ಯವಿದೆ. ಇದನ್ನು ಬೆಳೆಸಿ ಉಳಿಸೋಣ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ವಿಡಿಯೋ ಸರಿಯಾಗಿಲ್ಲ ಅಂದರೆ ಏನು ತಿದ್ದಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.